ರಾಜು ಸಾಹೇಬರು ಒಬ್ಬ ದೊಡ್ಡ ಜಮೀನ್ದಾರನ ಮಗನಾಗಿದ್ದ. ಅವನತ್ರ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತು. ಅವನ ಮನೆ ಬಾಗಿಲಿಗೆ ಯಾರೇ ಬಂದ್ರೂ ಕೂಡ ಅವರ ಕೈ ಯಾವತ್ತೂ ಖಾಲಿ ಆಗ್ತಾ ಇರಲಿಲ್ಲ. ದೇವಸ್ಥಾನದ ಹುಂಡಿ ಕೂಡ ಅವನ ದಾನದ ಮುಂದೆ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಅವನ ಪ್ರತಿಯೊಂದು ಚಿಕ್ಕಪುಟ್ಟ ಕೆಲಸಕ್ಕೂ ಕೂಡ ಬೇರೆ ಬೇರೆ ಕೆಲಸದವರು ಇದ್ರು. ಆದ್ರೆ ಈ ಎಲ್ಲ ಆಸ್ತಿ ಮತ್ತೆ ಈ ಶೋಕಿ ಬರೀ ಒಂದು ನಾಟಕ ಆಗಿತ್ತು. ಅಸಲಿಗೆ ಅವನು ಪೂರ್ತಿಯಾಗಿ ಸಾಲದಲ್ಲಿ ಮುಳುಗಿ ಹೋಗಿದ್ದ. ಅವನ ಪರಿಸ್ಥಿತಿ ಒಬ್ಬ ಭಿಕ್ಷುಕನಿಗಿಂತ ಕಡೆಯಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಅವನ ಮನೆಯ ಗೋಡೆಗಳು ಕೂಡ ಬಿರುಕು ಬಿಟ್ಟು ಹೋಗಿತ್ತು. ಆಕ್ಚುಲಿ ಅವನ ತಾತ ದೊಡ್ಡ ಜಮೀನ್ದಾರ ಆಗಿದ್ದ. ಆದ್ರೆ ಅವನು ಹುಡುಗಿಯರ ಹುಚ್ಚಿನಲ್ಲಿ ತನ್ನ ಎಲ್ಲ ಆಸ್ತಿನ ಹೆಂಗಸರ ಮೇಲೆಯೇ ಕಳೆದು ಬಿಟ್ಟಿದ್ದ. ಆ ಹೆಂಗಸರು ಕೂಡ ಆ ಮುದಕನಿಗೆ ಟೋಪಿ ಹಾಕಿ ಎಲ್ಲ ಆಸ್ತಿನ ಕಿತ್ತುಕೊಂಡು ಆ ಮುದಕನನ್ನ ಪೂರ್ತಿ ಖಾಲಿ ಮಾಡಿದ್ರು. ತಾತನ ಈ ಶೋಕಿಯಿಂದ ಮೊಮ್ಮಗನಿಗೆ ಒಂದು ಬಿಡಿಗಾಸು ಕೂಡ ಉಳಿದಿರಲಿಲ್ಲ. ಅದಕ್ಕೆ ಆ ಜಮೀನ್ದಾರ ಅನ್ನೋ ಹೆಸರನ್ನ ಉಳಿಸ್ಕೊಳ್ಳಕ್ಕೆ ರಾಜು ಎಲ್ಲ ನಾಟಕ ಮಾಡ್ತಾ ಇದ್ದ. ಊರಿನ ಜನರ ಮುಂದೆ ತಾನು ಸಿಕ್ಕಾಪಟ್ಟೆ ದೊಡ್ಡ ಶ್ರೀಮಂತ ಅಂತ ಬಿಲ್ಡಪ್ ಕೊಡ್ತಾ ಇದ್ದ. ಆದ್ರೆ ರಾಜು ಜಮೀನ್ದಾರನಿಗೆ ಶಾರ್ಟ್ ಕಟ್ ನಲ್ಲಿ ದೊಡ್ಡ ಶ್ರೀಮಂತ ಆಗ್ಬೇಕಾಗಿತ್ತು. ಅದಕ್ಕೆ ಅವನು ಒಬ್ಬ ಶ್ರೀಮಂತ ಹುಡುಗಿನ ಟ್ರಾಪ್ ಮಾಡಿ ಅವಳ ಎಲ್ಲ ಆಸ್ತಿನ ತನ್ನ ಹೆಸರಿಗೆ ಬರೆಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಇದರ ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ಈಗಲೇ ಕಮೆಂಟ್ ಮಾಡಿ.